ಇವಾಗ ಸೆಕೆಂಡ್ PU ಮಾಡಿ ಸಿವಿಲ್ ಇಂಜಿನಿಯರ್ ತಗೋಬೇಕು ಅನ್ಕೊಳ್ಳೋರ್ಗೆ, ಹಾಗೆ ಈ ಡಿಪ್ಲೊಮಾದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಮತ್ತೆ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ ತಗೋಬೇಕು ಅನ್ಕೊಳ್ಳೋರ್ಗೆ, ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಬರ್ಬೇಕು ಅನ್ಕೊಳ್ಳೋರ್ಗೆ, ಹಾಗೆ ಈ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿ ಡಿಗ್ರಿ ಮುಗಿಸಿ ಕೆಲಸ ತಗೋಬೇಕು, ಪ್ರೈವೇಟಲ್ಲಿ ಬರಬೇಕು, ಈ ಕೆಲಸ ಹುಡುಕ್ತಾ ಇದ್ದೀವಿ ಅಂತ ಇರ್ತಾರಲ್ವಾ, ಅವರುಗಳಿಗೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದನ್ನ ಒಂದು ಸಿಂಪಲ್ ಒಂದು ಸಜೆಷನ್, ಒಂದು ಟಿಪ್ ಥರ ಹೇಳಬೇಕಂತ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದರೆ ನಿಮಗೆ 3 ಇವಾಗ ಡಿಗ್ರಿ ತೊಗೊಂಡು ಓದ್ತಿರೋರ್ಗೂ ಕೂಡ ಒಂದು ಯೋಚನೆ ಇರುತ್ತೆ, ಏನಪ್ಪ ಸಿಗುತ್ತೆ, ಪ್ಲೇಸ್ಮೆಂಟ್ ಆಗುತ್ತೋ ಇಲ್ವೋ, ಕೆಲಸ ಹೆಂಗಿರುತ್ತೆ ಮುಂದೆ ಸಿವಿಲಲ್ಲಿ ಅಂತೆಲ್ಲ ಎಲ್ರಿಗೂ ಒಂದು ಚಿಂತೆ ಇದ್ದೇ ಇರುತ್ತೆ. ಸೊ ಅವರಿಗೆ ಮತ್ತು ಡಿಗ್ರಿ ಪಾಸ್ ಆಗಿ ಕೆಲಸ ಹುಡುಕ್ತಿರೋರಿಗೆ ಏನು ಹೇಳ್ಬೇಕಂತೀನಿ ಅಂದರೆ, ನಿಮ್ಗೆ ಎಲ್ರಿಗೂ ಕೂಡ 3 ಫೀಲ್ಡ್ಸ್ ಇರುತ್ತೆ. ನೀವು ಇವಾಗ ಒಂದು ಜಾಬ್ ಎಂಟರ್ ಆಗಬೇಕಾದ್ರೆ 3 ಫೀಲ್ಡ್ಸ್ ಇರುತ್ತೆ. ಜಾಬ್ ಯಾವುದೇ ಥರದ ವರ್ಕ್ ಆಗೋದು 3 ಫೀಲ್ಡ್ಸ್ ಇರುತ್ತೆ. ಒಂದು ಪ್ರೈವೇಟ್ ಸೆಕ್ಟರ್ಸು, ಪ್ರೈವೇಟ್ ಕಂಪ್ನಿಗೆ ಹೋಗಿ ಕೆಲಸ ಮಾಡೋದು, ಗೌರ್ಮೆಂಟ್ ಎಕ್ಸಾಮ್ ಬರೆದು ಗೌರ್ಮೆಂಟ್ ಫೀಲ್ಡಿಗೆ ಹೋಗಿ ಗೌರ್ಮೆಂಟ್ ಎಂಪ್ಲಾಯ್ ಆಗಿರೋದು, ಇನ್ನೊಂದು ಬಂದು ಎಂಟರ್ಪ್ರನರ್ ಆಗಿ ನೀವು ಸ್ವಂತ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಅಥವಾ ನಿಮ್ಮ ಓನ್ ಡಿಸೈನ್, ಇಂಟೀರಿಯರ್ ಡಿಸೈನ್ ಏನೇ ಕೋರ್ಸ್ ತಗೊಂಡಿರ್ತೀರಲ್ಲ ಅದನ್ನು ಹೇಳ್ಕೊಡೋದಾಗಿರ್ಬೋದು, ಏನೋ ಒಂದು ಬಿಸ್ನೆಸ್ ರಿಲೇಟೆಡ್, ಸಿವಿಲ್ ಕಲ್ತಿ ಸಿವಿಲ್ ರಿಲೇಟೆಡ್ ಏನೋ ಒಂದು ಬಿಸ್ನೆಸ್ ಮಾಡಿರ್ತಾರಲ್ಲ ಇದು. ಈಗ 3 ಫೀಲ್ಡ್ ಬಗ್ಗೆ ಕ್ಲಿಯರ್ ಆಯ್ತಲ್ವಾ. ಇವಾಗ ಫಸ್ಟು ಪ್ರೈವೇಟ್ ಕಂಪ್ನಿಗೆ ಬರೋಣ. ಪ್ರೈವೇಟ್ ಕಂಪ್ನೀಸಲ್ಲಿ ಹೆಂಗಿರುತ್ತೆ ಅಂತ, ಅದು ಬಾಯ್ಸ್ ಆಗಿರಲಿ ಗರ್ಲ್ಸ್ ಆಗಿರಲಿ, ಒಂದು ಸೈಟಿಗೆ ಹೋಗ್ತೀರ, ಇಲ್ಲಾಂದ್ರೆ ಆಫೀಸಲ್ಲಿ ಇರ್ತೀರ, ಆಫೀಸ್ ವರ್ಕ್ಸ್ ಇರುತ್ತೆ. ಒಂದು 8 ಮಂತ್ಸು ಎಲ್ಲ ಚೆನ್ನಾಗಿ ಕಲ್ತ್ಕೋತೀರ, ಎಲ್ಲ ಆಗುತ್ತೆ, ಓಕೆ. ಬಟ್ ಇದೇನಂದರೆ ರಿಪೀಟ್ ಆಗುತ್ತೆ. 8 ಮಂತ್ಸ್ ಕಲ್ತ ಮೇಲೆ ನೀವೇನೇ ವರ್ಕ್ ಮಾಡ್ತಿರ್ತೀರಲ್ವ, ಡೈಲಿ ಒಂದು ಸ್ವಲ್ಪ ಮೈನ್ಯೂಟ್ ಚೇಂಜಸ್ ಆಗ್ಬೋದು, ಬಿಟ್ಟರೆ ಡೈಲಿ ರಿಪೀಟ್ ಆಗ್ತಿರುತ್ತೆ. ಸೊ ಹಾಗೆ ಡೈಲಿ ರಿಪೀಟ್ ಆಗ್ತಾ ವೀಕ್ಗಳು ಹಾಗೆ ರಿಪೀಟ್ ಆಗುತ್ತೆ. ಸೇಮ್ ವೀಕ್, ಈ ವೀಕಲ್ಲಿ ಏನು ಮಾಡ್ತೀರಿ ನೆಕ್ಸ್ಟ್ ವೀಕು ಅದೇ ಇರುತ್ತೆ, ಸೈಟಲ್ಲಿ ಆಗಿರಲಿ ಆಫೀಸಲ್ಲಿ ಆಗಿರಲಿ. ಮತ್ತು ವೀಕ್ ರಿಪೀಟ್ ಆದಂಗೆ ಮಂತ್ಲಿ ರಿಪೀಟ್ ಆಗುತ್ತೆ. ಸೊ ಮಂತ್ ಕೂಡ ಅದೇ ಮಾಡ್ಕೊತಾ ಬರ್ತೀಯ. ಬೇರೆ ಕಂಪ್ನಿ ಚೇಂಜ್ ಆಗ್ಬೋದು, ಆದರೆ ನಿನ್ನ ಕೆಲಸ ಅದೇ ಇರುತ್ತಾ. ನೀವು ಬೇರೆ ಕಂಪ್ನಿ ಚೇಂಜ್ ಮಾಡಿದ್ರು ಕೂಡ 1 ಮಂತ್ ನೀನೇನೋ ಹೊಸದಾಗಿ ಕಲ್ತ್ಕೋತೀಯ, ಮತ್ತೆ ಅದೇ ವರ್ಕ್ನ ರಿಪೀಟಾಗಿ ಮಾಡ್ತಾನೆ ಇರಬೇಕಾಗುತ್ತೆ. ಇದಕ್ಕೆ ನೀನು ಪ್ರಿಪೇರ್ ಆಗಬೇಕಾಗುತ್ತೆ. ನೀನು ಈ ವರ್ಷ ಅಲ್ಲದೆ, ಮುಂದಿನ ವರ್ಷ ಅಲ್ಲದೆ, ಇವಾಗ ಒಂದು 25 ವರ್ಷ ಅಥವಾ ನೀನು ರಿಟೈರ್ಡ್ ಟೈಮ್ ತನಕ ನೀನು ಇದೇ ಕೆಲಸ ಮಾಡೋಕ್ಕೆ ಸಿದ್ಧ ಇದ್ದರೆ ಮಾತ್ರ ಪ್ರೈವೇಟ್ ಕಂಪ್ನಿಗೆ ಬರಬೇಕು. 25 ವರ್ಷ ನೀನು ರಿಟೈರ್ಮೆಂಟ್ ಟೈಮ್ ತನಕ ನೀನು ಇದೇ ರಿಪೀಟೆಡ್ ಆಗಿ ವರ್ಕ್ ಮಾಡ್ತೀನಿ, ಆದರೆ ಬೇರೆ ಕಂಪ್ನಿಗಳು ಚೇಂಜ್ ಆಗುತ್ತೆ, ಜನಗಳು ಚೇಂಜ್ ಆಗ್ಬೋದು, ಅಷ್ಟೇ ಬಿಟ್ಟರೆ ವರ್ಕ್ ಅಂತೂ ಹಾಗೆ ಇರುತ್ತೆ. 1 ತಿಂಗಳು ಚೇಂಜಸ್ ಆಗ್ಬೋದು, ಬಟ್ ಮತ್ತೆ ಅದೇ ರಿಪೀಟೆಡ್ ಆಗಿ ವರ್ಕ್ ಮಾಡಬೇಕಾಗುತ್ತೆ. ಇದಕ್ಕೆ ನೀನು ಸಿದ್ಧ ಇದ್ದರೆ ಮಾತ್ರ ಪ್ರೈವೇಟ್ ಕಂಪ್ನಿಗೆ ಹೋಗಬೇಕಾಗಿರುತ್ತೆ. ಜೊತೆಗೆ ಇಷ್ಟು ನೀನು ರಿಪೀಟೆಡ್ ಆಗಿ ವರ್ಕ್ಸ್ ಮಾಡ್ತಿರೋ ಟೈಮಲ್ಲಿ ನಿನಗೆ ಮಧ್ಯದಲ್ಲಿ ಲೀವ್ ತಗೋಬೇಕಂತ ಅನಿಸುತ್ತೆ. ಆ ಲೀವ್ ತಗೋಬೇಕಂತಂದರೆ ನಿಮಗೆ ವರ್ಷಕ್ಕೆ ಇಷ್ಟು ಲೀವ್ಸ್ ಅಂತ ಫಿಕ್ಸ್ ಮಾಡಿರ್ತಾರೆ. ಆ ಲೀವ್ಸ್ ತಗೊಳ್ಳೋಕ್ಕೂ ಕೂಡ ನೀನು ಇನ್ನೊಬ್ಬರ ಕೆಳಗಡೆ ಹೋಗಿ ನಿಂತ್ಕೊಂಡು ಹಬ್ಬ ಹರಿದಿನಕ್ಕೆ ಈ ಥರ ನನಗೆ ಲೀವ್ಸ್ ಬೇಕು, ಅದನ್ನು ಲೀವ್ ಅಪ್ರೂವ್ ಮಾಡಿ ಅಂತ ಹೋಗಿ ಪರ್ಮಿಷನ್ ತಗೊಂಡೆ ನೀನು ಆ ಲೀವ್ ಕೂಡ ಅಪ್ಲೈ ಮಾಡಬೇಕಾಗಿರುತ್ತೆ. ಆಲ್ರೆಡಿ ಅಪ್ರೂವ್ ಆಗಿರೋ ಲೀವ್ಸ್ನ ಮತ್ತೆ ಅವ್ರನ್ನ ಕೇಳಿ ಮತ್ತೆ ಲೀವ್ನ ಅಪ್ರೂವ್ ಮಾಡಿಸ್ಕೋಬೇಕಾಗಿರುತ್ತೆ. ಇದಕ್ಕೆ ನೀನು ರೆಡಿ ಇದ್ದರೆ ಮಾತ್ರ ಪ್ರೈವೇಟ್ ಕಂಪ್ನಿಗೆ ಬನ್ನಿ, ಪ್ರೈವೇಟ್ ಕಂಪ್ನಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ರೈವೇಟ್ ಕಂಪ್ನಿಗೆ ಹೋಗಿ ಕೆಲಸ ಮಾಡಿ ಅಂತ ಹೇಳ್ತೀನಿ. ಇದೆಲ್ಲ ಹೇಳ್ತಿರೋದು ಬರೀ ಸಿವಿಲ್ ಫೀಲ್ಡಿಗೆ ಅಷ್ಟೇ. ಸೊ ಸಿವಿಲ್ ಫೀಲ್ಡ್ ಅಂತ ಬಂದ ತಕ್ಷಣ ಕನ್ಸ್ಟ್ರಕ್ಷನ್ ಬಂದು ಒಂದೇ ಸೈಟಲ್ಲಿ, ಒಂದೇ ಏರಿಯಾದಲ್ಲಿ, ಒಂದೇ ಲೊಕೇಶನಲ್ಲಿ ಆಗ್ತಿರಲ್ಲ, ಬೇರೆ ಲೊಕೇಶನ್ಸಲ್ಲಿ ಆಗ್ತಿರುತ್ತೆ, ಸ್ಟೇಟ್ಸ್ಗಳಲ್ಲಿ ಆಗ್ತಿರುತ್ತೆ. ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ ಕಂಪ್ನಿ ಟು, ಒಂದೇ ಕಂಪ್ನಿಲಿ ಇರ್ತೀಯ, ಬಟ್ ನೀನು ಲೊಕೇಶನ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ನೀನು ಮನೆ ಬಿಟ್ಟು ತುಂಬ ದೂರದಲ್ಲಿ ಇರಬೇಕಾಗುತ್ತೆ. ಸೊ ಹಬ್ಬ ಹರಿದಕ್ಕೆ ನೀನು ಹೋಗಲೇಬೇಕಾಗುತ್ತೆ ಮನೆಗೆ. ಮನೆಯಿಂದ ದೂರ ಇದ್ದು ಇದೆಲ್ಲ ಮಾಡ್ತೀನಿ, ಇದೆಲ್ಲ ಫೇಸ್ ಮಾಡ್ತೀನಿ ಅನ್ನೋದಾದರೆ ಮಾತ್ರ ಪ್ರೈವೇಟ್ ಕಂಪ್ನಿಗಳಿಗೆ ಬನ್ನಿ. ಇಲ್ಲ ಅಂತಂದರೆ ಆದಷ್ಟು ಬೇರೆ ಕಡೆಗೆ ಟ್ರೈ ಮಾಡಿ. ಸುಮ್ಮನೆ ಬಂದು ಎಕ್ಸ್ಪೀರಿಯನ್ಸ್ ತೊಗೊಳ್ಳೋಣ, 1 ವರ್ಷ ಎಕ್ಸ್ಪೀರಿಯನ್ಸ್ ಆದಮೇಲೆ ನೋಡೋಣ, ಹಂಗೆ ಅಂತೆಲ್ಲ ಅನ್ಕೊಳ್ಳೋಕೆ ಹೋಗ್ಬಿಡಿ. ಇದಕ್ಕೆ ರೆಡಿ ಇದ್ದರೆ ಮಾತ್ರ ಪ್ರೈವೇಟ್ ಕಂಪ್ನಿಗೆ ಎಂಟ್ರ್ ಆಗಿ. ಕೆಲಸಕ್ಕೆ ಸೇರ್ಕೋತಿರೋ ಎಷ್ಟು ಜನಕ್ಕೆ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಆದಮೇಲೆ ಹೆಂಗೆ ಏನು ಇವಾಗ ಇಲ್ಲೇ ಕಂಟಿನ್ಯೂ ಮಾಡೋಣ ಏನು ಅಂತ ಒಂದು ತಲೆಯಲ್ಲಿರುತ್ತೆ. ಅವಾಗ ಎಲ್ಲರೂ ಹೋಗೋದೆ ಗೌರ್ಮೆಂಟ್ ಜಾಬ್ಸಿಗೆ. ಇದೆಲ್ಲ ಇನ್ನೊಬ್ರು ಕೆಳಗಡೆ ಯಾಕೆ ದುಡಿಬೇಕು ಏನು ಅಂತ ಅನ್ಕೊಳ್ಳೋರು ಎಲ್ಲರೂ ಹೋಗೋದೆ ಗೌರ್ಮೆಂಟ್ ಜಾಬ್ಸಿಗೆ. ಅಲ್ಲೂ ಕೂಡ ಇನ್ನೊಬ್ರು ಕೆಳಗಡೆನೇ ದುಡಿತೀವಿ, ಎಲ್ಲ ಇದು ಮಾಡ್ತೀವಿ, ಬಟ್ ಆದರೆ ಒಂದು ಸೆಕ್ಯೂರಿಟಿ ಇರುತ್ತೆ. ಗೌರ್ಮೆಂಟ್ ಕೆಲಸ ಅನ್ನೋದು ಒಂದು ಸೆಕ್ಯೂರಿಟಿ ಇರುತ್ತೆ. ಅದೊಂದಕ್ಕೋಸ್ಕರನೇ ಎಲ್ಲರೂ ಕೂಡ ಗೌರ್ಮೆಂಟ್ ಜಾಬಿಗೆ ಹೋಗೋದು, ಗೌರ್ಮೆಂಟ್ ಎಕ್ಸಾಮಿಗಳು ಪ್ರಿಪೇರ್ ಆಗೋದು, ಹೋಗೋದು, ಮಾಡೋದು, ಒಂದು ಅಧಿಕಾರ ಇರುತ್ತೆ. ಅದು ಒಂದು ಬೆಲೆ ಇರುವಂತಹ ಪೊಸಿಷನು ನೀನು ಅನ್ನೋ ಒಂದು ಕಾರಣಕ್ಕೆ. ಮತ್ತು ಜನಗಳ ಜೊತೆಗೆ ಇಂಟ್ರಾಕ್ಷನ್ ಆಗುತ್ತೆ. ನಮ್ಗೆ ಇಲ್ಲಿ ರಿಪೀಟೆಡ್ ವರ್ಕ್ಸ್ ಥರ ಆಗಿರಲ್ಲ, ಅದು ಜನಗಳ ಜೊತೆ ಇಂಟ್ರಾಕ್ಷನ್ ಇರುತ್ತೆ, ಡಿಫ್ರೆಂಟ್ ಪ್ರಾಜೆಕ್ಟ್ಸ್ಗಳು ಸಿಗ್ತಾ ಹೋಗುತ್ತೆ, ಮಾಡ್ತಾ ಹೋಗ್ತೀವಿ, ಕಲಿತಾ ಹೋಗ್ತೀವಿ, ಕೆರಿಯರ್ ಇರುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಎಲ್ಲರೂ ಗೌರ್ಮೆಂಟ್ ಫೀಲ್ಡನ್ನು ಚೂಸ್ ಮಾಡ್ಕೋತಾರೆ. ಸೊ ನೀವು ಅಂಥವ್ರಲ್ಲಿ ಒಬ್ಬರಾಗಿದ್ದರೆ ಸ್ವಲ್ಪ ಚಿಕ್ಕದಾಗಿರುವಂತಹ ಕಂಪ್ನಿಗಳಲ್ಲಿ ಕಡಿಮೆ ಸಂಬಳಕ್ಕೆ ಸೇರಿಕೊಂಡು ನಿಮಗೆ ಸಿಗ್ತಿರುವಂತಹ ಟೈಮಲ್ಲೇ ಗೌರ್ಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಆಗಿ ನೀವು ಅಟೆಂಡ್ ಮಾಡ್ಬೋದು. ಬಟ್ ಕಂಪ್ಲೀಟ್ಲಿ ನೀವು ಕೆಲಸ ಬಿಟ್ಟು ಮಾಡೋದಕ್ಕಿಂತ ಕೆಲಸದಲ್ಲೇ ಇದ್ದು ಮಾಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಇದೆಲ್ಲ ಬಿಟ್ಟರೆ ಇನ್ನು 3rd ಸೆಕ್ಟರ್ ಬಂದ್ಬಿಟ್ಟು ಒಂದು ಬಿಸ್ನೆಸ್ ಅಥವಾ ಎಂಟರ್ಪ್ರಿನರ್ಶಿಪ್ ಮಾಡೋದು ಸಿವಿಲ್ ಫೀಲ್ಡಲ್ಲಿ. ಸೊ ಇದಕ್ಕೆ ನೀವು ಯಾವ್ದಾದ್ರು ಒಂದು ಕೋಚಿಂಗ್ ತೊಗೊಂಡಿರಬೇಕು. ಯಾವ್ದಾದ್ರು ಆಟೋಕ್ಯಾಡ್ ಆಗಿರ್ಬೋದು, ಸ್ಕೆಚಪ್ಪು, ಸ್ಟಾರ್ಟ್ ಪ್ರೋ, ರೆವಿಟ್ ಆಗಿರ್ಬೋದು, ಈ ಟ್ಯಾಬ್ಸು, ಇದೆಲ್ಲ ಸಿವಿಲ್ ರಿಲೇಟೆಡ್ ಸಾಫ್ಟ್ವೇರ್ಸು. ಇದ್ರದ್ದು ಕೋಚಿಂಗ್ ತೊಗೊಂಡು, ಅಂದರೆ ನೀವು ಕೋಚಿಂಗ್ ಕೊಡೋ ಥರ ಆಗಬೇಕು.
ಅಥವಾ ಒಂದು ಕೋಚಿಂಗ್ ಕೊಡೋದು, ಒಂದು ಈ ಥರ ಫೀಲ್ಡ್ ಎಲ್ಲ ಒಂದು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಈ ಥರ ಒಂದು ಸೆಂಟರ್ ಅಥವಾ ಕ್ಯಾಟ್ ಸೆಂಟರ್ ಅದೆಲ್ಲ ಮಾಡ್ಕೊಂಡಿರ್ತಾರಲ್ಲ ಆ ಥರ ಒಂದು ಸೆಂಟರ್ ಮಾಡಿಕೊಂಡು ಎಲ್ರಿಗೂ ಟ್ರೈನ್ ಅಪ್ ಮಾಡೋದು ಒಂದು ಹಂಗೆ ಮಾಡ್ಬೋದು. ಇನ್ನೊಂದು ಪ್ರಾಜೆಕ್ಟ್ಸ್ ಮಾಡ್ಕೊಡೋದು, ಸಿವಿಲಲ್ಲಿ ಇಂಜಿನಿಯರ್ಸ್ ಇರ್ತಾರಲ್ಲ, ಸೊ ಅವರು ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವರಿಗೆ ಪ್ರಾಜೆಕ್ಟ್ಸ್ಗಳನ್ನ ಮಾಡಿಕೊಡೋದು, ಇದನ್ನು ಕೂಡ ಇದು ಇನ್ನೊಂದು ಬಿಸ್ನೆಸ್ ಥರ ಮಾಡ್ಬೋದು. ಹಾಗೆ ಈ ಬಿಸ್ನೆಸ್ಸಲ್ಲೇ ಇನ್ನೊಂದು ಬಂದು ಇವಾಗೆಲ್ಲ ಏನು ಕಾಮನ್ ಆಗಿ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ, ಒಂದು ಕಂಪ್ನಿಗೆ ಸೇರ್ಕೋತಾರೆ, ಪ್ರೈವೇಟ್ ಕಂಪ್ನಿಗಳಿಗಾಗಿರ್ಬೋದು ಅಥವಾ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗಳನ್ನು ಹ್ಯಾಂಡಲ್ ಮಾಡುವಂತಹ ಪ್ರೈವೇಟ್ ಕಂಪ್ನಿಗಳಾಗಿರ್ಬೋದು, ಅಲ್ಲಿ ಸೇರ್ಕೊಂಡು 1 ವರ್ಷ 2 ವರ್ಷ ಎಕ್ಸ್ಪೀರಿಯನ್ಸ್ ತಗೋತಾರೆ. ಎಲ್ಲ ಡಿಪಾರ್ಟ್ಮೆಂಟು, ಪ್ಲಾನಿಂಗು, ಬಿಲ್ಲಿಂಗ್ ಆಗಿರ್ಬೋದು, ಸೈಟ್ ಇಂಜಿನಿಯರ್ಸ್ ಆಗಿ, ಕ್ವಾಲಿಟಿ ಅವರೆಲ್ಲ ಹೆಂಗೆ ಮಾಡ್ತಾರೆ ಅಂತ ಎಲ್ಲದೂ ಐಡಿಯಾ ತಗೋತಾರೆ. ಐಡಿಯಾ ತಗೊಂಡು ಅವ್ರದ್ದೇ ಒಂದು ಕಾಂಟ್ರಾಕ್ಟಿಂಗ್ ಒಂದು ಕಂಪ್ನಿನ ಶುರು ಮಾಡಿಕೊಂಡು ಅವರೇ ಚಿಕ್ಕ ಮನೆಗಳನ್ನ ಕಟ್ಸ್ಕೊಡೋದಾಗಿರ್ಬೋದು, ಒಂದು ರಿಯಲ್ ಎಸ್ಟೇಟ್ ಮಾಡೋದಾಗಿರ್ಬೋದು, ಇದನ್ನ ಮಾಡಿಕೊಂಡು ಸಂಪಾದನೆ ಮಾಡ್ತಾರೆ. ಸೊ ಈ ಥರ 3 ಫೀಲ್ಡ್ಸ್ ಇರುತ್ತೆ. ನಿಮ್ಮ ಇಂಟ್ರೆಸ್ಟ್ ಯಾವ್ದಿರುತ್ತೆ? ಸಿವಿಲಲ್ಲಿ ನನ್ನ ಪ್ರಕಾರ ಈ 3 ಫೀಲ್ಡ್ ಬಿಟ್ಟರೆ ಇನ್ನು ಯಾವ ಥರದ್ದು ಸಿಗಲ್ಲ. ಅಷ್ಟು ನಾನು ನನಗೆ ಸಿವಿಲ್ ಫೀಲ್ಡಲ್ಲಿ ಬರುವಂತಹ ಈ 3 ಸೆಕ್ಟರ್ ಬಗ್ಗೆ ನನಗೊಂದು ವ್ಯೂ ಇರುತ್ತಲ್ಲ, ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ನೀವು ಇದರಲ್ಲಿ ಯಾವುದೇ ಒಂದು ಚೂಸ್ ಮಾಡಬೇಕಂತ ಹೇಳಿದ್ರು ಕೂಡ ಮೊದಲು ತುಂಬ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಿ. ಎಕ್ಸ್ಪೀರಿಯನ್ಸ್ ಆದಮೇಲೆ ನೋಡೋಣ, ಎಕ್ಸ್ಪೀರಿಯನ್ಸ್ ಆದಮೇಲೆ ಚೇಂಜ್ ಮಾಡ್ಕೊಳ್ಳೋಣ, ಹಾಗೆ ಹಿಂಗೆ ಅನ್ನೋದ್ರ ಬದಲು ಸುಮ್ಮನೆ ನಿಮ್ಮ ಇಯರ್ಗಳನ್ನು ವೇಸ್ಟ್ ಮಾಡ್ಕೊಳ್ಳದೆ, ನಿಮ್ಮ ವಯಸ್ಸನ್ನು ವೇಸ್ಟ್ ಮಾಡ್ಕೊಳ್ಳದೆ ಒಂದು ಪ್ರಾಪರಾಗಿ ಚೂಸ್ ಮಾಡಿ ಅಂತ ಹೇಳ್ತೀನಿ. ಇದು ನೀವು ಯಾವುದೇ ಫೀಲ್ಡನ್ನು ಕೂಡ ಚೂಸ್ ಮಾಡಿದ್ರು ಕೂಡ ಒಂದು ಪ್ರಾಪರಾಗಿ ಚೂಸ್ ಮಾಡಿ, ಒಂದು ಬುದ್ಧಿವಂತಿಕೆಯಿಂದ ಚೂಸ್ ಮಾಡಿ. ಈಗ ಒಂದೇನೋ ಗಾದೆ ಮಾತು ಬರುತ್ತೆ ನೋಡಿ, ನೀವು ಏನೋ ಒಂದು ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆ 1000 ಸರಿ 100 ಸರಿ ಯೋಚನೆ ಮಾಡಿ. ಆದರೆ ಆ ಕೆಲಸನ ಶುರು ಮಾಡಿದ್ಮೇಲೆ ಯಾಕಪ್ಪ ಶುರು ಮಾಡಿದೆ, ಇದರೇನೋ ತಪ್ಪಾಗ್ಬಿಡುತ್ತಾ ಅಂತ ಒಂದು ಸರಿ ಕೂಡ ಯೋಚನೆ ಮಾಡಬಾರ್ದು. ಅದನ್ನು ಶುರು ಮಾಡೋಕ್ಕಿಂತ ಮುಂಚೆ 100 ಸರಿ ಯೋಚನೆ ಮಾಡಿ, ಅದನ್ನು ಶುರು ಮಾಡಿದ್ಮೇಲೆ 1 ಸರಿ ಕೂಡ ಯೋಚನೆ ಮಾಡದೆ ಮುಂದೆ ಫಾಲೋ ಅಪ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು.